ನಾನು ಹೈದರಾಬಾದ್ನಲ್ಲಿ ಒಂದು ಮನೆ ರೆಂಟ್ಗೆ ತಗೊಂಡಿದ್ದೆ. ಐ ಲಿಟ್ರಲಿ ಸೆಟಲ್ ಡೌನ್ ಇನ್ ಹೈದರಾಬಾದ್. ಫಸ್ಟ್ ನಾವು ಒಂದು ಐಡಿಯಾ ಬಂತು, ವೈ ನಾಟ್ ಗೆಟ್ ಅ ಸರ್ವೆ. ಸೊ ನಾನು ಇನ್ಚಾರ್ಜ್ ಇದ್ದದ್ದು 40 ಕಾನ್ಸ್ಟಿಟ್ಯೂನ್ಸಿ. ಸೊ 40 ಕಾನ್ಸ್ಟಿಟ್ಯೂನ್ಸೀಸ್ ಸರ್ವೆ ಮಾಡಿಸಿದ್ವಿ. ದೆನ್ 40ಇಂದ ನಮ್ಮ ಫೆಲೋ ಸೆಕ್ರೆಟರೀಸ್ ಕೇಳಿದ್ರು, ನಮಗೂ ಸ್ವಲ್ಪ ಮಾಡಿಸ್ಕೊಡಿ. 80 ಕಾನ್ಸ್ಟಿಟ್ಯೂನ್ಸೀಸ್ ಸರ್ವೆ ಮಾಡಿದ್ವಿ. Finally, we ended up doing survey for all 119 constituencies. And ನಮ್ಮ ಹತ್ರ ಡೇಟಾ ಇತ್ತು. ಸರ್ಪ್ರೈಸಿಂಗ್ಲಿ ವೆನ್ ಸರ್ವೆ ಡೇಟಾ ಬಂತು, ನಂಬರ್ಸ್ ನೋಡಿದ್ರೆ ಎಲ್ಲ ನಗ್ತಾಯಿದ್ರು, ಆಗತ್ತಾ ಇದು, ಆಗಲ್ಲ, ಸಾಧ್ಯನೇ ಇಲ್ಲ ಅಂತ. ಅದಾದಮೇಲೆ ನಮ್ಮ ಸರ್ವೆ ರಿಪೋರ್ಟು ಮೀಟಿಂಗ್ಸ್ನಲ್ಲಿ ಸೀರಿಯಸ್ಲಿ ತಗೊಳ್ತಾಯಿದ್ರು ಎಲ್ಲ. ದೆನ್ ಒನ್ ಫೈನ್ ಡೇ ನಾವೆಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ. ಆ ಸರ್ವೆ ರಿಪೋರ್ಟ್ ಬೇಸಿಸ್ ಮೇಲೆ ನಾವು ಸಜೆಸ್ಟ್ ಮಾಡಿದ್ವಿ, ರೇವಂತ್ ರೆಡ್ಡಿ ಅವರು ಕಾಮಾರೆಡ್ಡಿ ಅಂತ ಕಂಟೆಸ್ಟ್ ಮಾಡಬೇಕು ಅಂತ ಫಸ್ಟ್ ಸಜೆಷನ್. ಅದು ರಿಯಾಲಿಟಿ ಆಯಿತು. ಅದಾದಮೇಲೆ ನಮ್ಮ ಸರ್ವೆ ಸೀರಿಯಸ್ಸು, ಸ್ಕ್ರೀನಿಂಗ್ ಮೀಟಿಂಗ್ಸು, ಬೇರೆ ಕಾಂಗ್ರೆಸ್ ಮೀಟಿಂಗ್ಸ್ ಎಲ್ಲ ನಮ್ಮ ಸರ್ವೇನೂ ಒಂದು ಸೀರಿಯಸ್ ಆಗಿದ್ದ ಜನ ತಗೊಳೋದು ಸ್ಟಾರ್ಟ್ ಮಾಡಿದ್ರು. ಸೊ ಏನಾಯಿತು, ಒಂದು ಸೈಂಟಿಫಿಕ್ ರಿಸರ್ಚ್, ಸೈಂಟಿಫಿಕ್ ಸರ್ವೆ ಮಾಡಿದ್ರೆ ಆ್ಯಂಡ್ ಪ್ರಾಪರ್ ಪ್ರಿಪ್ರೇಷನ್ ಮಾಡಿದ್ರೆ, ಸೊ ನಮ್ಮ ತೆಲಂಗಾಣ ಅದು ಎಕ್ಸಾಂಪಲ್. ಸೊ ಅದರಿಂದ ಇದೆಲ್ಲ ಒಂದು ಫೆಂಟಾಸ್ಟಿಕ್ ತೆಲಂಗಾಣ ಎಕ್ಸ್ಪೀರಿಯನ್ಸ್. ನನಗೆ ಎಲೆಕ್ಷನ್, ಐ ಬಿಕೇಮ್ ವೆರಿ ಫಾಂಡ್ ಆಫ್ ಮ್ಯಾನೇಜಿಂಗ್ ಎಲೆಕ್ಷನ್ಸ್. ಸೊ ಅದಕ್ಕೆ ಇನ್ನೂ ನನಗೆ ನಂದು 9 ತಿಂಗಳು ಕೆಲಸ ಮಾಡಿದೆ ಅಲ್ಲಿ. ದಟ್ಸ್ ಹೌ ಐ ಗಾಟ್ ದ ಟ್ಯಾಗ್ ಆಫ್ ಅ ಬ್ಯಾಕ್ ರೂಮ್ ಪಾಲಿಟಿಷಿಯನ್ ಫಾರ್ ವರ್ಕಿಂಗ್ ಫಾರ್ ದ ವಿಕ್ಟ್ರಿ ಆಫ್ ದ ಪಾರ್ಟಿ.